ಈಗ ನಾಳೆ ಕೊನೆಯ ದಿವಸ ಇದೆ, ಜಾತ್ರೆ ಕೊನೆಯ ದಿನ ಇದೆ. ಹಿಂಗಾಗಿ ಬಿಟ್ಟು ಈಗ ನಾಳೆ ಗೋಧಿ ಹುಗ್ಗಿ, ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಕಡ್ಲಿ ಚಟ್ನಿ, ಒಂದು ಬದ್ನಿಕಾಯಿ ಪಲ್ಯ ಇರುತ್ತೆ. ಇವತ್ತು ಅದು ನಾಳೆ ಗೋಧಿ ಹುಗ್ಗಿ ಮಾಡೋ ಸಲುವಾಗಿ ಇವತ್ತು ಬೆಲ್ಲ ರೂಲ್ ಓಡಿಸ್ತಾ ಇದ್ವಿ. ಈಗ ಅದನ್ನ ಅಲ್ಲಿ ಅದು ಒಡೆದು ಈಗ ಜಜ್ಜಿ ಹಾಕ್ಬೇಕಂತಂದ್ರೆ ಈಗ ಅದು 60 ಕ್ವಿಂಟಲ್, ಸುಮಾರು 50ರಿಂದ 60 ಕ್ವಿಂಟಲ್ ಆಗುತ್ತೆ. ಈಗ ಅದು ಜಜ್ಜಿ ಹಾಕಬೇಕಾದ್ರೆ 2 ದಿನ ಬೇಕಾಗ್ತದೆ. ಒಂದು ಸುಮಾರು 45 ಜನ ಅದನ್ನು ಆ ಕೆಲಸ ಮಾಡ್ಬೇಕಾಗತ್ತೆ. ಇದು ಒಂದು 2 ಅವರ್ನಲ್ಲಿ ಆಗಿಬಿಡುತ್ತೆ. ನಮಗೆ ಅಂದರೆ ಬೇಗ ಕರಗುತ್ತೆ. ಗೋಧಿ ಹುಗ್ಗಿ ಮಾಡ್ಬೇಕಾದ್ನಂದ್ರೆ ನಮಗದು ಬೇಗ ಕರಗುತ್ತೆ. ಹಿಂಗಾಗಿಬಿಟ್ಟು ನಾವು ಬೆಲ್ಲ ರೋಲು ಓಡಿಸ್ತಾ ಇದ್ವಿ. ಗವಿಸಿದ್ದೇಶ್ವರನ ಜಾತ್ರೆ ಮಹಾಪ್ರಸಾದ ಅಂತಿಮ ಘಟ್ಟಕ್ಕೆ ತಲುಪಿದ್ದು, ನಾಳೆ ಅಮಾವಾಸ್ಯೆ ದಿವಸ 18ನೇ ತಾರೀಕು ಮಹಾಪ್ರಸಾದ ಅಂತಿಮ ಆಗುತ್ತದೆ. ದಿನನಿತ್ಯ ದಾಸೋಹ ಮತ್ತೆ ಅಲ್ಲಿ ನಡೀತಿದೆ. ನಾಳೆ ಅಮಾವಾಸ್ಯೆ ವಿಶೇಷ ಪ್ರಸಾದ ಗೋಧಿ ಹುಗ್ಗಿ. ಅದಕ್ಕೆ ಒಂದು 50 ಕ್ವಿಂಟಲಿಂದ 60 ಕ್ವಿಂಟಲ್ ಬೆಲ್ಲ, ಒಂದು 20ರಿಂದ 30 ಕ್ವಿಂಟಲ್ ಗೋಧಿ, ಆಮೇಲೆ ಬದ್ನಿಕಾಯಿ ಪಲ್ಯ, ಅನ್ನ, ಸಾರು, ಆಮೇಲೆ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ಇರ್ಬೋದು, ಮಾವಿನಕಾಯಿ ಚಟ್ನಿ ಇರ್ಬೋದು, ಎಲ್ಲ ವಿತರಣೆ ಇರ್ತದೆ. ಎಲ್ಲ ಬಂದಂಥ ಭಕ್ತರಿಗೆ ಅಂದಾಜು ಎಷ್ಟು ಜನಕ್ಕೆ ಇದು ಊಟ ಆಗ್ಬೋದು? ನಾಳೆ ನಮ್ಮ ಅಂದಾಜು ಒಂದು 2 ಲಕ್ಷ ಮೇಲೆ ದಾಟ್ಬೋದು ಅಂತ ಒಂದು ಅನಿಸಿಕೆ. ಆ ಒಂದು ಲೆಕ್ಕದ ಮೇಲೆ ಇಲ್ಲಿ ತಯಾರಿ ನಡೆದಿದೆ. ಸೊ ಅದಕ್ಕೆ ಈಗ ಬೇಕಾದಂಥ ಬೆಲ್ಲವನ್ನು ನಾವಿಲ್ಲಿ ಪ್ರಿಪ್ರೇಷನ್ ಮಾಡಿ ನಾಳೆ ಗೋಧಿ ಹುಗ್ಗಿಗೆ ಅನುಕೂಲ ಮಾಡೋ ಸಂಬಂಧ ಇದು ಮಾಡ್ತಾ ಇದ್ದೀವಿ. ಹೋದ ಸರಿ 9 ಕೊಪ್ಪರಿಕೆನ ಮಾಡಿತ್ತು. ಈ ಸರಿ ಒಂದು 2 ಕೊಪ್ಪರಿಕೆ ಜಾಸ್ತಿ ಮಾಡ್ತದಂತಂದು ನಮ್ಮ ರಾಮನಗೌಡರು ಹೇಳ್ತಾ ಇದ್ರು. ನಾವೇನಪ್ಪ ಅಂದ್ರೆ ಇಲ್ಲಿ ಬೆಲ್ಲ ಒಂದು ಅವ್ರಿಗೆ ನಾಳೆ ಗೋಧಿ ಹುಗ್ಗಿ ಅನುಕೂಲ ಮಾಡಿಕೊಡೋ ಸಂಬಂಧ ಇದನ್ನ ರೋಲ್ ಮಾಡಿ ತಯಾರಾಗುತ್ತೆ. ಇವತ್ತು ಸಾಯಂಕಾಲದನ ತಯಾರಾಗುತ್ತೆ. ರಾತ್ರಿ ಎಲ್ಲ ಗೋಧಿ ಹುಗ್ಗಿ ಪ್ರಿಪ್ರೇಷನ್ ಮಾಡ್ತಾರೆ. ಅನ್ನ, ಸಾರು ಇರ್ಬೋದು. ಸಾರೆಲ್ಲ ಬೆಳಿಗ್ಗೆ, ರಾತ್ರಿನ ಮಧ್ಯರಾತ್ರಿ 12 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೆಲಸ.